ಫಿಲಮ್ ಹೆಂಗಿತ್ತಮ್ಮ? ಚೆನ್ನಾಗಿತ್ತ? ಮೂವಿ ಚೆನ್ನಾಗಿತ್ತು. ನನ್ನ ತಮ್ಮನ್ನ ದೊಡ್ಡ ಸ್ಕ್ರೀನ್ ನೋಡೋಕ್ಕೆ ತುಂಬ ಸಂತೋಷ ಆಯಿತು. ಮೂವಿಯಿಂದ ನಾನು ಹೀರೋ ಆಗಿ ನೋಡೋದಕ್ಕಿಂತ ಅವನ್ನ ಟೆಕ್ನಿಷಿಯನ್ ಆಗಿ ಜಾಸ್ತಿ ನೋಡಿದೆ. ಅವನ ಡೈರೆಕ್ಷನು ಮತ್ತು ಮೂವಿ ಪೂರ್ತಿ ಟೆಕ್ನಿಷಿಯನ್ ಆಗಿರೋದ್ರಿಂದ ಬಿಗಿನರು ಇಷ್ಟು ಚೆನ್ನಾಗಿ ಮೂವಿ ಚೆನ್ನಾಗಿ ಮಾಡಿದ್ದಾನೆ. ಎಕ್ಸ್ಪೆಕ್ಟೆಡ್ಗಿಂತ ಅಫ್ಕೋರ್ಸ್ ಟೆಕ್ನಿಷಿಯನ್ಗೆ ಬಿಗಿನರ್ಗೆ ತುಂಬ ಚೆನ್ನಾಗಿ ಬಂದಿದೆ. ಇಂಥ ಬಿಗಿನರ್ಸ್ಗೆ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಎಲ್ಲೋ ನೋಡ್ಬೋದು. ಇದು ಪ್ರಥಮ ಹೆಜ್ಜೆ. ಇದು ಅವನ್ ಪ್ರಥಮ ಮೂವಿ. ನಿರ್ದೇಶನ ಬಂದು ಪ್ರೇಮ ಅವ್ರದ್ದು. ನಿರ್ದೇಶಕರಾಗಿ ಈ ಸಿನಿಮಾ ಇಷ್ಟು ಚೆನ್ನಾಗಿ ಏನ್ ಹೇಳ್ತಾರೆ? ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಆಸೆ ಇತ್ತು ಫಿಲಮ್ ಮಾಡಬೇಕು ಅಂತ. ನಾನೇ ಹೀರೋಯಿನ್ ಆಗಿ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು, ಬಟ್ ಆಗ್ಲಿಲ್ಲ. ಹಂಗಾಗಿ ನನ್ನ ಮಗನ್ನ ಹೀರೋ ಮಾಡಿದೆ. ಅದರಲ್ಲಿ ನಾನು ಸಂತೋಷ ಕಂಡಿದ್ದೀನಿ. ಅವ್ರ ವೃತ್ತಿ ಗಾರ್ಮೆಂಟ್ಸ್ ಇಂದ ಕೆಲಸ ಮಾಡಿ ತುಂಬಾ ಕಷ್ಟ, ಲೆವೆಲ್ ವರೆಗೂ ತಂದಿದ್ದಾರೆ. ತುಂಬಾ ಕಷ್ಟ. ಎಂಪ್ಲಾಯಿ ತರ ಮಾಡ್ತಾರೆ ಅಂತ ನಾವು ನಿಜವಾಗಿ ಈ ಒಂದು ಜನಗಳಿಗೆ ಏನ್ ಮೆಸೇಜ್ ಕೊಡ್ತೀವಿ, ಏನ್ ಹೇಳಕ್ ಇಷ್ಟ? ಎಲ್ಲರೂ ಬಂದು ನೋಡಿ ಆನಂದಿಸಿ ನಮಗೆಲ್ಲ ಆಶೀರ್ವಾದ ಮಾಡಿ ಮುಂದೆ ಹೆಜ್ಜೆ ಇಕ್ಕೋಕ್ಕೆ ಅವಕಾಶ ಮಾಡಿ ಕೊಡಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಥಿಯೇಟ್ರ್ಗಳು ನೋಡ್ತಾ ಇದ್ದೀನಿ, ಬಂದಾಗಿಂದ ಜನಗಳೇ ಇಲ್ಲ, ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿ ಹಿಂಗಿದ್ರೆ ಹೆಂಗೆ ಬೆಳೆಯೋದು? ಹಂಗಾಗಿ ಜನಗಳು ದಯವಿಟ್ಟು ಬಂದು ನೋಡಿ ನಮ್ಮನ್ನು ಆಶೀರ್ವದಿಸಿ ಉಳಿಸಿ ಬೆಳೆಸಿ ಇಷ್ಟು ಕೇಳ್ಕೊಳ್ಳೋಕ್ಕೆ ತುಂಬ ಆನಂದ ಪಡ್ತೀನಿ. ನೀವು ಬಂದು ಆಶೀರ್ವಾದ ಮಾಡಿ.